ಒಂದು ಹೊಸ ಟೆನ್ಷನ್ ಇದೆಯಾ? ಮಗನನ್ನ ಉತ್ತರಾಧಿಕಾರಿಯನ್ನಾಗಬೇಕು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಬ್ಬ ಒಳ್ಳೆ ರಾಜಕಾರಣಿ ರಾಜಕೀಯಕ್ಕೆ ಬರಬೇಕು ಅನ್ನೋದು ಯಾವಾಗಲೂ ಇದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ ಅಷ್ಟೇ ಅಲ್ಲ, ಶಾಮನೂರು ಕುಟುಂಬದ ಒಂದು ಭದ್ರಕೋಟೆ. ಧೀಮಂತ ನಾಯಕರು, ದಾವಣಗೆರೆ ಅಜ್ಜ ಶಾಮನೂರು ಶಿವಶಂಕರಪ್ಪ ಸರ್ ಇಲ್ಲ ಇವತ್ತು. ಅಪ್ಪಾಜಿಯವರ ವಾಯ್ಡ್ನ ಸಮರ್ಥ ರಾಜಕೀಯವಾಗಿ ತುಂಬಿಸ್ತಾರೆ ಅಂತ. ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಆಶೀರ್ವಾದ ಕೂಡ ಆಗುತ್ತೆ ಅಂತ ನನ್ನ ಅನಿಸಿಕೆ. ಶಾಮನೂರು ಶಿವಶಂಕರಪ್ಪ ಅವರು ಈ ಮುಂಚೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರು ಅನ್ನೋ ಒಂದು ಮಾತಿದೆ. ಮಲ್ಲಿಕಾರ್ಜುನ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಎಲ್ಲಾದ್ರೂ ರೆಕಾರ್ಡಿಂಗ್ ಇದೆ ಅಂದ್ರೆ ಬಂದು ತೋರಿಸ್ರಿ. ಸಮರ್ಥ ಅವರು ರಾಜಕಾರಣಕ್ಕೆ ಬರಬೇಕು ಅಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಯಾವಾಗ ಕನ್ಸ್ಕೊಂಡು ರಾಜಕಾರಣದ ತಂತ್ರ ಕುತಂತ್ರಗಳನ್ನು ನೋಡಿದ್ದೀರಿ. ಹೌ ಡು ಯು ಬ್ಯಾಲೆನ್ಸ್? ಐ ಡೋಂಟ್ ವಾಂಟ್ ಟು ಲರ್ನ್ ಮೆನಿ ಥಿಂಗ್ಸ್ ಇನ್ ಪಾಲಿಟಿಕ್ಸ್. ಯಾವುದು ರಾಜಕಾರಣದಲ್ಲಿ ನಿಮ್ಗೆ ಇಷ್ಟ ಆಗಲ್ಲ, ಜನರು ಯಾವುದಕ್ಕೆ ತಲೆ ಕೊಡಬಾರದು, ಮೂಲಭೂತ ಸೌಕರ್ಯಗಳು ಇನ್ನೂ ಕೂಡ ಚೆನ್ನಾಗಿ ಆಗ್ಬೇಕಾಗಿದೆ ಅನ್ನೋ ಒಂದು ಕೂಗಿದೆ, ಅದಕ್ಕೆ ನಿಮ್ಮಿಂದ ನೇರ ಅಲ್ಲ, ನೀವು ದಾವಣಗೆರೆಯಲ್ಲಿ ಓಡಾಡಿದ್ರೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರಾಘವ ಸೂರ್ಯ. ಈಗ ನನ್ನ ಜೊತೆಗೆ ಯಾರಿದ್ದಾರೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಹೌದು, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ, ಶಾಮನೂರು ಕುಟುಂಬದ ಸೊಸೆ, ಹಾಗೆಯೇ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಮೂಲ ಜವಾಬ್ದಾರಿ, ಒಬ್ಬ ವೈದ್ಯರಾಗಿದ್ಕೊಂಡು ಸಂಸದೆಯಾಗಿದ್ಕೊಂಡು ಇಲ್ಲಿ ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಅನ್ನುವ ವಿಚಾರವನ್ನ ಪ್ರಸ್ತುತ ದಾವಣಗೆರೆ ದಕ್ಷಿಣ ಉಪ ಚುನಾವಣೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನೋದನ್ನ ಕೇಳೋಣ. ಲೆಟ್ಸ್ ವೆಲ್ಕಮ್ ಹರ್. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಆಲ್ವೇಸ್ ಆಸ್ ಆಲ್ವೇಸ್. ಓಕೆ, ಎಲೆಕ್ಷನ್ ಅಂತ ಹೇಳಿದಾಗ ಚೆನ್ನಾಗಿದ್ದೀವಿ ಅನ್ನೋದು ಬಹಳ ಆಯಾಮಗಳಿಂದ ಕೂಡಿರುತ್ತೆ, ವಿತ್ ಮಲ್ಟಿ ಡೈಮೆನ್ಷನ್ಸ್. ಹೇಗೆ ನಿಮ್ಮ ದಿನವನ್ನು ನೀವು ಸ್ಕೆಡ್ಯೂಲ್ ಮಾಡ್ಕೊಳ್ತೀರಿ ಇಂಥ ದಿನಗಳಲ್ಲಿ? ಒಂದು ಗುರಿ ಇರಬೇಕು, ಹೌದ್ರಾ? ಇನ್ ಲೈಫ್ ಆಲ್ವೇಸ್ ಒಂದು ಆಪ್ಟಿಮಿಸ್ಟಿಕ್ ಆಟಿಟ್ಯೂಡ್ ಇರಬೇಕು, ಒಂದು ಗುರಿ ಇರಬೇಕು, ಮಾಡುವಂತಹ ಮನಸ್ಸು ಇರಬೇಕು. ಸೊ ಎವ್ರಿ ಡೇ ಐ ಲುಕ್ ಎಟ್ ಇಟ್ ದಟ್ ವೇ. ಒಂಥರ ಎಲೆಕ್ಷನ್ ಇದೆ, ಚುನಾವಣೆ ಇದೆ, ಅದು ಇದು ಅನ್ನೋದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಯು ಶುಡ್ ಬಿ ಎ ಸೊಲ್ಯೂಷನ್ ಫೈಂಡರ್ ಆಲ್ವೇಸ್. ಏನೇ ಪರಿಸ್ಥಿತಿ ಇದ್ರೂ ಅದನ್ನು ಯಾವ ರೀತಿ ಒಂದು ಆಪ್ಟಿಮಿಸ್ಟಿಕ್ ಅಥವಾ ಪಾಸಿಟಿವ್ ವೇನಲ್ಲಿ ತೊಗೊಂಡು ಹೋಗ್ತೀವಿ ಅಂತ ಇವತ್ತು ಕೂಡ ಅದೇ ಆಗಿದೆ. ಒನ್ ಎಟ್ ಎ ಟೈಮ್, ಡೆಫಿನೆಟ್ಲಿ ಒನ್ ಎಟ್ ಎ ಟೈಮ್. ಬಟ್ ದಟ್ ಡಸಂಟ್ ಮೀನ್ ಇದಷ್ಟೇ ಮಾಡ್ತೀನಿ ಅಂತ ಅಲ್ಲ. ಇದರಲ್ಲಿ ಇದು ಇವತ್ತಿನ ಪರಿಸ್ಥಿತಿ ಈ ರೀತಿ ಇದೆ, ಇದು ಇವತ್ತಿನ ದಿನ ನಾನು ಯಾವ ರೀತಿ ಇದನ್ನ ಐ ಶುಡ್ ಓವರ್ಕಮ್ ದಿಸ್ ಅನ್ನೋದು, ಆ ರೀತಿ ದೃಷ್ಟಿ ಜೊತೆಗೆ ಒಂದು ದೂರದೃಷ್ಟಿ, ಎರಡು ಬ್ಯಾಲೆನ್ಸ್ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಬಹಳಷ್ಟು ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ಬೆನ್ನೆಲುಬಾಗಿ, ಕುಟುಂಬದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿದ್ದೀರಿ. ಆದರೆ ಈಗ ಒಂದು ಹೊಸ ಟೆನ್ಷನ್ ಇದೆಯಾ? ಮಗನನ್ನ ಉತ್ತರಾಧಿಕಾರಿಯನ್ನಾಗಬೇಕು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಟೆನ್ಷನ್ ಡೆಫಿನೆಟ್ಲಿ ಇದೆ. ಯಾಕಂದರೆ ಒಬ್ಬ ಒಳ್ಳೆ ರಾಜಕಾರಣಿ ರಾಜಕೀಯಕ್ಕೆ ಬರಬೇಕು ಅನ್ನೋದು ಯಾವಾಗಲೂ ಇದೆ. ಇದು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್. ಬೀಯಿಂಗ್ ಎನ್ MLA, ಪ್ರತಿಯೊಂದು ಚುನಾವಣೆ, ಒಂದು ಪಂಚಾಯತ್ ಚುನಾವಣೆ, ಸ್ಥಳೀಯ ಚುನಾವಣೆಗಳಿರ್ಬೋದು, ಅಥವಾ ನಮ್ಮ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು. ಸೊ ಇದು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಇರುತ್ತೆ, ಜನಸೇವೆ ಮಾಡುವಂತಹ ಒಂದು ಒಳ್ಳೆ ಅವಕಾಶ ಇರುತ್ತೆ. ಸೊ ಅದರಿಂದ ನಾನು ಈಗ 26 ವರ್ಷ ಆಗಿದೆ ಶಾಮನೂರು ಕುಟುಂಬದ ಸೊಸೆಯಾಗಿ. ಸೊ ನಾನು MP ಆಗುವ ಮುಂಚೆನೂ ರಾಜಕೀಯದಲ್ಲಿ ಇರಲೇ ಇಲ್ಲ ಇವರು, ಇವತ್ತೇನು ಸಡನ್ ಆಗಿ ಬಂದರು ಅಂತ ಆ ರೀತಿ ಅಲೆ ಇತ್ತು. ಸೊ ಆವಾಗ ಕೂಡ ಅದೇ ಹೇಳಿದ್ದು, 26 ವರ್ಷ ಸಾಕಷ್ಟು ಚುನಾವಣೆಗಳಲ್ಲಿ ಮತಯಾಚನೆ ಮಾಡಿದ್ದೀವಿ, ಮನೆಗೆ ಹೋಗಿ ಪ್ರತಿಯೊಬ್ಬರು, ದಾವಣಗೆರೆ ನಾರ್ತ್ ಸೌತ್ ರೂರಲ್ ಏರಿಯಾ ಇಲ್ಲ. ಸೊ ಅವಾಗ ಹತ್ತಿರದಿಂದನೇ ಜನರ ಸಮಸ್ಯೆ ಗೊತ್ತಾಗುತ್ತೆ ನಮಗೆ. ಜನರು ಕೂಡ ಮನೆಗೆ ಬಂದಾಗ ಅವ್ರನ್ನ ಮಾತಾಡ್ಸೋದು. ಸೊ ಇದೇ ರಾಜಕೀಯ ಅನುಭವ. ಅಂದರೆ ಮಾಡಲಿಕ್ಕೆ ಯು ಶುಡ್ ಬಿ ದಟ್ ಸೆನ್ಸಿಟಿವ್ ಅಂತ ನನ್ನ ಅನಿಸಿಕೆ. ಜನರ ಸಮಸ್ಯೆಯನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಒಂದು ಪರ್ಸ್ನಾಲಿಟಿ, ನೀವು ಎಷ್ಟು ಬದ್ಧತೆಯಿಂದ ಸೇವೆ ಮಾಡ್ತೀರಾ ಅನ್ನೋದು. ಸೊ ಆದ್ರಿಂದ ಇವತ್ತು ಕೂಡ ಕೇವಲ ಸಮರ್ಥನ ತಾಯಿ ಅಂತ ಅಲ್ಲ, ಒಬ್ಬ ಯುವಕರು ರಾಜಕಾರಣಕ್ಕೆ ಬರಬೇಕು, ರಾಜಕೀಯಕ್ಕೆ ಬರಬೇಕು, ಅವ್ರದ್ದೇ ಆದ ಸಮರ್ಥನ ನಾನು ನೋಡಿದ್ದೀನಿ. ಅವರಿರುವಂತಹ ಪರ್ಸ್ನಾಲಿಟಿ ಆಯಿತು, ಅವರ ಎಜುಕೇಷನ್ ಆಯಿತು. ನಾನು ಎಲ್ಲರಿಗೂ ಅದನ್ನೇ ಹೇಳೋದು, ಹೀ ಸ್ಟಡಿಡ್ ಇನ್ ಅ ಬೋರ್ಡಿಂಗ್ ಸ್ಕೂಲ್, 4th ಸ್ಟ್ಯಾಂಡರ್ಡಿಂದ ಬೋರ್ಡಿಂಗ್ ಸ್ಕೂಲ್ನಲ್ಲೇ ಇದ್ದಾರೆ, ಅಲ್ಲೇ ಓದಿರೋದು. ಅಲ್ಲಿ ಓದುವಾಗ ಕೂಡ ಇಂಟರ್ನ್ಯಾಷನಲ್ ಎಕ್ಸ್ಪೋಷರ್ ಇತ್ತು. ಸೊ ಎಲ್ಲ ಬೇರೆ ಬೇರೆ ಕಂಟ್ರೀಸಿಂದ ಬಂದಿರುವಂತಹ ಸ್ಟೂಡೆಂಟ್ಸು, ಅವ್ರ ಫ್ಯಾಮಿಲೀಸು, ಜೊತೆಗೆ ವಿದೇಶದಲ್ಲಿ ಹೋಗಿ ಓದಿ ಬಂದಿರೋದು. ಈಗ ರೈಟ್ ನಾವು
ನಾವೆಲ್ಲರಿಗೂ ಹೇಳೋದು ಬಾವಿಯೊಳಗಿರೋ ಕಪ್ಪೆ ಥರ ಇರಬಾರ್ದು ನಾವು ಅಂತ. ಯು ಶುಡ್ ಹ್ಯಾವ್ ಅ ಗ್ಲೋಬಲ್ ಪರ್ಸ್ಪೆಕ್ಟಿವ್. ಸೊ ಆವಾಗ ನಮ್ಮ ಸಂವಿಧಾನ ನಮಗೆ ಏನು ಹೇಳುತ್ತೆ, ಒಂದು ಇನ್ಕ್ಲೂಸಿವಿಟಿ ಇರಬೇಕು ಯಾರಿಗೇ ಆದರೂ ಸಮಾಜದಲ್ಲಿ. ಅದು ನಮ್ಮ ಭಾರತ ದೇಶದಲ್ಲಿ ಅದು ಬಹಳ ಮುಖ್ಯ. ವಿ ಆಲ್ವೇಸ್ ಸ್ಪೀಕ್ ಅಬೌಟ್ ಯೂನಿಟಿ ಇನ್ ಡೈವರ್ಸಿಟಿ. ಒಂದು ಸ್ಟೇಟ್ನಲ್ಲೇ ನೋಡಿದ್ರೆ ನಾವು ಎಷ್ಟು ಭಾಷೆ, ಎಷ್ಟು ಉಡುಗೆ ತೊಡುಗೆ, ಊಟ ಎಲ್ಲದೂ ನೋಡ್ತೀವಿ. ಭಾಷೆ ವೈವಿಧ್ಯತೆ, ಹೌದಾ? ಸೊ ಈ ವೈವಿಧ್ಯತೆ ಅನ್ನೋದು ಇಟ್ ಇಸ್ ಬಿಕಮ್ ಲೈಕ್ ಅ ಗ್ಲೋಬಲ್ ಮಾಡೆಲ್ ಇಂಡಿಯಾದಲ್ಲಿರೋದು. ಸೊ ಈಗ ಗ್ಲೋಬಲ್ ಟೆನ್ಷನ್ಸ್ ನೋಡ್ತಾ ಇದ್ದೀವಿ, ಗ್ಲೋಬಲ್ ರಿಲೇಷನ್ಸ್ ನೋಡ್ತಾ ಇದ್ದೀವಿ. ಸೊ ಇಂಥ ಟೈಮ್ನಲ್ಲಿ ಯುವಕರು ಅವ್ರದ್ದೇ ಆದ ಒಂದು ಪರ್ಸ್ಪೆಕ್ಟಿವ್ ವಿಷನ್ ತರ್ತಾರೆ. ಈಗ ನಾವು ಮಾತಾಡುವಾಗ US ಟ್ರೇಡ್ ಡೀಲು ಅದು ಆಗ್ತಾ ಇರೋದು ಅಮೆರಿಕ ಮತ್ತು ನಮ್ಮ ಪ್ರಧಾನಮಂತ್ರಿಗಳು. ಅದಕ್ಕೂ ನಮ್ಮ ಕರ್ನಾಟಕಕ್ಕೆ ಏನಾಗುತ್ತೆ, ನಮ್ಮ ದಾವಣಗೆರೆಗೆ ಏನಾಗುತ್ತೆ ಅಂತಹ ಸಣ್ಣ ವಿಚಾರಗಳನ್ನು ಬಿಟ್ಟು US ಟ್ರೇಡ್ ಡೀಲಿಂದ ಆಗ್ತಾ ಇರುವಂತಹ ನಮ್ಮ ರೈತರಿಗೆ ಸಮಸ್ಯೆ, ನಮ್ಮ MSME ಸೆಕ್ಟರಿಗೆ ಆಗ್ತಾ ಇರುವಂತಹ ಸಮಸ್ಯೆ, ಅದ್ರ ಜೊತೆಗೆ ಗ್ಲೋಬಲ್ ಪೀಸಿಗೆ ಆಗ್ತಾ ಇರುವಂತಹ ಸಮಸ್ಯೆ, ಇದನ್ನ ಅರ್ಥ ಮಾಡ್ಕೋಬೇಕು. ಐ ಥಿಂಕ್ ದಟ್ ಈಸ್ ವಾಟ್ ಆಸ್ ಎನ್ MP, ಆಸ್ ಅ ಯೂತ್ ಆ ಪರ್ಸ್ಪೆಕ್ಟಿವ್ ತಗೊಂಡ್ಬರ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಅಂತ ರಾಜಕಾರಣಿ ನಮಗೆ ಬೇಕು. ಅಂಡ್ ಐ ಥಿಂಕ್ ಸಮರ್ಥ್ ಇಸ್ ಅ ರೈಟ್ ಪರ್ಸನ್ ಫಾರ್ ದಟ್. ಸಮರ್ಥರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಸ್ ಎ ಯಂಗ್ಸ್ಟರ್. ಫೈನ್ ಮೇಡಮ್. ಇಷ್ಟು 5 ದಶಕಗಳ ಕಾಲ ಇದು ಕಾಂಗ್ರೆಸ್ನ ಭದ್ರಕೋಟೆ ಅಷ್ಟೇ ಅಲ್ಲ, ಶಾಮನೂರು ಕುಟುಂಬದ ಒಂದು ಭದ್ರಕೋಟೆ. ಇಂತಹ ಸಂದರ್ಭದಲ್ಲಿ ಹಿರಿಯರಾದಂಥ ಧೀಮಂತ ನಾಯಕರು, ದಾವಣಗೆರೆ ಅಜ್ಜ ಅಂತ ಕರಿತಾ ಇದ್ದಂಥ ಶಾಮನೂರು ಶಿವಶಂಕರಪ್ಪ ಸರ್ ಇಲ್ಲ ಇವತ್ತು ಫಿಸಿಕಲಿ. ಅವರ ಆ ಒಂದು ಆಬ್ಸೆನ್ಸ್, ಅವರ ವಾಯ್ಡ್ ಯಾವ ರೀತಿ ಕಾಡ್ತಾ ಇದೆ, ಅಥವಾ ಅವರ ನೆನಪು ನಿಮ್ಗೆ ಯಾವ ರೀತಿ ಶ್ರೀರಕ್ಷೆ ಆಗ್ಬೋದು, ಅಥವಾ ಅವರು ಯಾವ ಮಾತು ಇದನ್ನ ನಾವು ಗೈಡೆನ್ಸ್ ಆಗಿ ತೆಗೆದುಕೊಳ್ಬೋದು ಅಂತ ಅನ್ಸುತ್ತೆ? ಆರ್ ಯು ಫೇಸಿಂಗ್ ಎನಿ ಚಾಲೆಂಜಸ್ ಇನ್ ಹಿಸ್ ಆಬ್ಸೆನ್ಸ್? ವಾಯ್ಡ್ ಇರುತ್ತೆ ಡೆಫಿನೆಟ್ಲಿ. ಅದನ್ನ ಆಸ್ ಅ ಫ್ಯಾಮಿಲಿ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಇವನ್ ನಮ್ಮ ಜನತೆ ಕೂಡ ನೋಡ್ತಾ ಇದ್ದಾರೆ, ಸಮಾಜದಿಂದ ನೋಡ್ತಾ ಇದ್ದಾರೆ, ನಮ್ಮ ಸಂಸ್ಥೆಗಳಲ್ಲಿ ನೋಡ್ತಾ ಇದ್ದಾರೆ, ಆಮೇಲೆ ರಾಜಕೀಯವಾಗಿ ಅವ್ರ ಜೊತೆ ಓಡಾಡಿರೋರು ಅವರು ಕೂಡ ನೋಡ್ತಾ ಇದ್ದಾರೆ. ಅವ್ರು ಈಗಾಗಲೇ ಅವರೇ ಹೇಳ್ತಾ ಇದ್ದಾರೆ ಅಪ್ಪಾಜಿ ಅವರ ವಾಯ್ಡ್ನ ಸಮರ್ಥ್ ರಾಜಕೀಯವಾಗಿ ತುಂಬಿಸ್ತಾರೆ ಅಂತ. ಸೊ ಎಲ್ಲೋ ಆ ಮಾತುಗಳು ಸಮರ್ಥಿಗೆ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಆಶೀರ್ವಾದ ಕೂಡ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅವರ ಗೈಡೆನ್ಸ್ ಇದೆ, ಸಾಕಷ್ಟು ವ್ಯಾಲ್ಯೂಸ್ ಅಪ್ಪಾಜಿದು, ಅದನ್ನ ಕೂಡ ನಾವೆಲ್ಲರೂ ಜೊತೆಗಿದ್ದು ನೋಡಿದ್ದೀವಿ. ಕೂಡು ಕುಟುಂಬ. ಸೊ ಅಪ್ಪಾಜಿಯವರ ಜೊತೆಗೆ ಅಂಗಡಿಗೆ ಹೋಗೋದು, ಜೊತೆಗೆ ಡೈಲಿ ಬಂದು ದುಗಾವತಿನಲ್ಲೂ ಇಂಡಸ್ಟ್ರಿ ಇದೆ. ಸೊ ಅಲ್ಲೂ ಕೂಡ ಫಾರ್ಮಿಂಗ್, ಅಗ್ರಿಕಲ್ಚರ್, ನಮ್ಮ ಅಡಿಕೆ ಬೆಳೆ ಇರ್ಬೋದು, ಆಮೇಲೆ ಟಿಶ್ಯೂ ಕಲ್ಚರ್ ಬಗ್ಗೆ, ಹೈಡ್ರೋಫೋನಿಕ್ಸ್ ಇಂದು ಒಂದು ಸೆಟಪ್ ಮಾಡಿದ್ದೀವಿ. ಸೊ ಸಮರ್ಥ್ ಅದ್ರ ಬಗ್ಗೆ ಕೂಡ ಆಕ್ಟಿವ್ ಇದ್ದಾರೆ. ಜೊತೆಗೆ ವಿದೇಶಕ್ಕೂ ಹೋಗಿ ಅಲ್ಲಿರುವಂತಹ ಹೈಡ್ರೋಫೋನಿಕ್ಸ್, ಏರೋಫೋನಿಕ್ಸ್ ಕಂಪನೀಸ್ನ, ಆಮೇಲೆ ಇನ್ಸ್ಟಿಟ್ಯೂಟ್ಸ್ ಅಲ್ಲೂ ವಿಸಿಟ್ ಮಾಡಿದ್ದಾರೆ. ಟಿಶ್ಯೂ ಕಲ್ಚರ್ ಲ್ಯಾಬ್ನಲ್ಲಿ ಸ್ವತಃ ಕೂತ್ಕೊಂಡು ಹಿ ಎಕ್ಸ್ಪೆರಿಮೆಂಟ್ಸ್ ವಿತ್ ಆಲ್ ದ್ಯಾಟ್. ಸೊ ಅದು ತಳಿಗಳು ಮಾಡೋದು. ಸೊ ಹಿ ಡಸ್ ಆಲ್ ದ್ಯಾಟ್. ಸೊ ಹಾಗಾಗಿ ಬಟ್ ಇದನ್ನ ಎಲ್ಲದನ್ನು ಬಿಡಿಸಿ ಹೇಳಕ್ಕಾಗಲ್ಲ. ನಮಗಿಲ್ಲಿರೋರು ಹತ್ತಿರ ಇರೋರಿಗೆ ಎಲ್ಲ ಗೊತ್ತು ವಾಟ್ ಸಮರ್ಥ್ ಇಸ್ ಆಲ್ ಅಬೌಟ್ ಅಂತ. ಸೊ ಈಗ ಇವತ್ತು ಕೂಡ ಅಪ್ಪಾಜಿಯವರ ವ್ಯಾಲ್ಯೂಸ್ ಡೆಫಿನೆಟ್ಲಿ ಅದು ಬಂದಿದೆ, ಎಲ್ಲ ಮೊಮ್ಮಕ್ಕಳಲ್ಲೂ ಬಂದಿದೆ, ಸಮರ್ಥಲ್ಲೂ ಬಂದಿದೆ. ಆಮೇಲೆ ಆ ತಾಳ್ಮೆ ಇದೆ ಕೇಳಬೇಕು ಅಂತ. ಆಮೇಲೆ ಸಾಮಾನ್ಯರಾಗಿ ಎಲ್ಲರ ಜೊತೆ ಮಿಂಗಲ್ ಆಗುವಂಥದ್ದು, ಜೊತೆಗೆ ಅವ್ರ ಎಜುಕೇಶನ್ ಆಯಿತು, ಎಕ್ಸ್ಪೋಷರ್, ಆಲ್ ದಿಸ್ ಇಸ್ ಗೋಯಿಂಗ್ ಟು ಆಡ್ ಟು. ಮೋಸ್ಟ್ಲಿ ನಿಮ್ಮ ಕುಟುಂಬದ ನಾಯಕತ್ವದ ಗುಣಗಳು, ಆ ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. See, I don't think leadership is all the time about being loud and being in the forefront. ನೀವು ಕೇವಲ ಮುಂದಿದ್ರೆ ಲೀಡರ್ ಅಂತ ಅಲ್ಲ, ಹೌದ್ರಾ? ಸೊ ಈಗ ನಾವು ಯಾವಾಗ್ಲೂ ಹೇಳೋದೇ, ಒಳ್ಳೆ ಫಾಲೋವರ್ಸ್ ಬೇಕು. ನಾನು ಲೀಡ್ ಮಾಡ್ಬೋದು, ಬಟ್ ನನ್ನ ಹಿಂದೆ ಜನ ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ, ಏನು ಡಿಸಿಷನ್ ತಗೊಳಕ್ಕಾಗತ್ತೆ? ಆ ಕನ್ವಿನ್ಸಿಂಗ್ ನೇಚರ್ ಇರಬೇಕು. ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೇಮ್ ವೇ ಸಮರ್ಥ್ ಅವರು ಕೂಡ ಆ ಗುಣಗಳಿದೆ, ಲೀಡರ್ಶಿಪ್ಗಿನ ಒಂದು ಬದ್ಧತೆಯ ಗುಣಗಳಿವೆ. ಶಾಮನೂರು ಶಿವಶಂಕರಪ್ಪ ಅವರು ಈ ಮುಂಚೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರು ಅನ್ನೋ ಒಂದು ಮಾತಿದೆ. ಕುಡ್ ಯು ಕ್ಲಾರಿಫೈ ಇಟ್? ಇದನ್ನ ಮಲ್ಲಿಕಾರ್ಜುನ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಈ ರೀತಿ ಯಾವುದು ಒಂದು ಮುಂದೆ ನಿಮಗೆ ಕೊಡ್ತೀವಿ ಅಂತ ಒಂದು ಪ್ರಾಮಿಸ್ ಆಯಿತು, ಮಾತಾಯಿತು, ಬಂದಿಲ್ಲ, ಮಾಡಿಲ್ಲ ಅಪ್ಪಾಜಿಯವರು. ಅದೆಲ್ಲಾದ್ರೂ ರೆಕಾರ್ಡಿಂಗ್ ಇದೆ ಅಂದರೆ ಬಂದು ತೋರಿಸ್ರಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಇದು ಒಂದು ನರೇಟಿವಿಗೆ, ಜನರಲ್ಲಿ ಒಂದು ಅನ್ರೆಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಸೆಟ್ ಮಾಡಿರುವಂತಹ ಮೀಡಿಯಾ ನರೇಟಿವ್ ಅಂತ ನನಗನ್ಸುತ್ತೆ. ಅದರಲ್ಲಿ ಯಾವುದೇ ಹುರುಳಿಲ್ಲ ಇಲ್ಲ. ಆದರೂ ಶಾಮನೂರು ಶಿವಶಂಕರಪ್ಪ ಸರ್ ನಮ್ಮ ಗುರುಗಳು, ನಾವು ಬಹಳಷ್ಟು ವರ್ಷಗಳು ಅವ್ರ ಜೊತೆಗೆ ಇದ್ದೀವಿ ಅಂತ ಹೇಳಿದಂಥ
ಕಾಂಗ್ರೆಸ್ನ ಒಬ್ಬ ಸದಸ್ಯ ಇವತ್ತು ಬಂಡಾಯ ಅಭ್ಯರ್ಥಿಯ ಕಣಕ್ಕಿಳಿತಾರೆ ಅನ್ನೋದು ಎಷ್ಟು ನೋವು ಕೊಡುತ್ತೆ ಮತ್ತು ಎಷ್ಟು ಸವಾಲಿನ ಕೆಲಸ ಈ ಸಂದರ್ಭದಲ್ಲಿ? ಸಿ ನೋವು ಅನ್ನೋದಿಲ್ಲ, ಯಾಕಂದ್ರೆ ಸಿ ಎಲ್ಲರಿಗೂ ಆಸ್ಪಿರೇಷನ್ ಇರುತ್ತೆ, ನಾನು ನಿಲ್ಬೇಕು, ಜನಸೇವೆ ಮಾಡಬೇಕು. ಬಿಕಾಸ್ ಅವರು ಕೂಡ ಅಪ್ಪಾಜಿಯವ್ರ ಜೊತೆಗೆ ಸುಮಾರು ವರ್ಷಗಳು ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ ಕರೆಕ್ಟ್. ಅವರೆಲ್ಲರೂ. ಸೊ ಆ ರೀತಿ ಅವ್ರಿಗೂ ಕೂಡ ನಾನು ನಿಲ್ಬೇಕು ಮಾಡ್ತೀನಿ ಅಂತ. ಬಟ್ ಫೈನಲಿ KPCC AICC ಇಂದ ಸಮೀಕ್ಷೆ ಆಗತ್ತೆ, ಯಾರು ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸ್ಕೊಂಡು ಗೆಲ್ತಾರೆ. ಓಕೆ. ಈಗ ನಮ್ಮ ಕ್ಯಾಂಡಿಡೇಟ್ ವೀಕ್ ಆಗಿ ಆಪೋಸಿಷನ್ ಪಾರ್ಟಿಗೆ ಅದೇ ಒಂದು ಸ್ಟ್ರೆಂತ್ ಆಗ್ಬಾರ್ದು ಅಂದ್ರೆ. ಆಮೇಲೆ ಇದು ಕಾಂಗ್ರೆಸ್ನ ಭದ್ರಕೋಟೆ, ಬೈ ಎಲೆಕ್ಷನ್ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ರೂಢಿ ಇದೆ, ಆ ಕುಟುಂಬದಿಂದ ಯಾರಾದ್ರೂ ಕುಟುಂಬದ ಸಿಟ್ಟಿಂಗ್ ಕ್ಯಾಂಡಿಡೇಟ್ ತೀರ್ಕೊಂಡ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಟಿಕೆಟ್ ಕೊಡಬೇಕು ಅಂತ ರೂಢಿ ಇದೆ ಅಂತ. ಸೊ ಈ ಎಲ್ಲ ಅಂಶಗಳನ್ನ ಸೇರಿಸ್ಬಿಟ್ಟು ಕೂಲಂಕುಷವಾಗಿ ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ಅಂತ ಬಂದಿರೋದು. AICC ಅಂತ ಹೇಳಿದ್ರೆ ಗೆಲ್ಲೋ ಅಭ್ಯರ್ಥಿ ಯಾರು ಇರ್ತಾರೆ ಅವ್ರನ್ನ ನೋಡಿ ಕೊಡ್ತಾರೆ. ಅದ್ರ ಜೊತೆ ಎಲ್ಲಾರನ್ನೂ ಸಮಾಧಾನ ಮಾಡಿ ಅವ್ರಿಗೂ ಕೂಡ ಒಂದು ಪದವಿ ಕೊಟ್ಟೆ ಕೊಡ್ತಾರೆ, ಅವರು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟೆ ಕೊಡ್ತಾರೆ. ಫೈನ್, ದೇ ಕ್ಯಾನ್ ವೇಟ್ ಅಂತ ನೀವು ಹೇಳ್ತೀರಿ. ದೇ ಹ್ಯಾವ್ ಬೀನ್ ಗಿವನ್ ಆಪರ್ಚುನಿಟೀಸ್ ಅರ್ಲಿಯರ್ ಆಲ್ಸೋ. ಇಟ್ಸ್ ನಾಟ್ ದಟ್. ಮೇಯರ್ ಆಗಿದ್ದಾರೆ, ಡೂಡಾ ಅಧ್ಯಕ್ಷರಾಗಿದ್ದಾರೆ ಅದೇ ಸಮಾಜದವರು, MLC ಆಗಿದ್ದಾರೆ, ಬೇರೆ ಬೇರೆ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ಆಗಿನ ಟೈಮ್ನಲ್ಲಿ ಕುತ್ಕೊಂಡು ಮಾತಾಡಿ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋಣ. ಅಂದ್ರೆ ಈ ಸತ್ಯವನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಿಲ್ವಾ ಆ ಸಮುದಾಯಕ್ಕೆ ಕಾಂಗ್ರೆಸ್ ವತಿಯಿಂದ ಅಥವಾ ನಿಮ್ಮ ಕುಟುಂಬದಿಂದ? ಆಗಿಲ್ಲ ಅಂತ ಅಲ್ಲ, ಬಟ್ ಏನಾಗುತ್ತೆ ಅಂದ್ರೆ ಒಂದು ಚರ್ಚೆ ಆಗ್ಬೇಕು. ಡೈರೆಕ್ಟ್ ಆಗಿ ಸಮಾಜದವರೇ ಮಾತಾಡೋಕಿನ ನನಗನ್ಸುತ್ತೆ ಪಕ್ಷದಿಂದ ಸ್ಥಳೀಯವಾಗಿ ಮೀಟಿಂಗ್ಸ್ ಆಗಿ ಡಿಸ್ಕಷನ್ ಆಗಿ ಸೂಕ್ತ ಕ್ಯಾಂಡಿಡೇಟು ನಮ್ದು ಒಂದು ವರ್ಷನ್ ಇದು ಅಂತ ಹೇಳಿ ಕೊಟ್ರೆ ಇದು ಈ ಪ್ಯಾಚಪ್ ಕೆಲಸ ಎಲ್ಲ ತಪ್ಪುತ್ತೆ. ಸೊ ನಾವೇ ಫಸ್ಟ್ ಒಂದು ಕುಟುಂಬ ಆಗಿ, ಕಾಂಗ್ರೆಸ್ ಕುಟುಂಬ ಆಗಿ ನಾವು ಡಿಸೈಡ್ ಮಾಡಬೇಕು ಇನ್ಸ್ಟೆಡ್ ಆಫ್ ಗೋಯಿಂಗ್ ಇನ್ ಪಬ್ಲಿಕ್. ಓಕೆ. ಯಾಕಂದ್ರೆ ಅದು ಫೈನಲಿ ನಮ್ಮ ಪಾರ್ಟಿಗೆ ಎಫೆಕ್ಟ್ ಆಗುತ್ತೆ. ಜನರಲ್ಲಿ ವೋಟರ್ಸ್ ಆ ಒಂದು 1% 2% ವೋಟ್ ಏನಾದ್ರು ಆ ಕಡೆ ಈ ಕಡೆ ಹೋದ್ರೆ ಕ್ಯಾಂಡಿಡೇಟ್ ಇಂದು ವಿನ್ನಿಂಗ್ ಮಾರ್ಜಿನ್ ಆಯ್ತು, ವಿನ್ನಬಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರಿಗ್ ಮನಸ್ತಾಪ ಇದೆ ಎಲ್ಲರೂ ಒಪಿನಿಯನ್ಸ್ ನ ಸಂಗ್ರಹಣೆ ಮಾಡ್ರಿ, ಡಿಸ್ಕಸ್ ಮಾಡ್ರಿ, ಅದನ್ನ KPCC ಹೇಳಿ ಅದು ಮಾಡಿದ್ರೆ there should be a way instead of talking in media. ಎಲ್ಲರೂ ಮೀಡಿಯಾಗೆ ಹೇಳಿಕೆ ಕೊಡೋ ಬದ್ಲಿ ಇದು ನಮ್ಮ ಕುಟುಂಬದ ಸಮಸ್ಯೆ, ಇದನ್ನ ನಾವು ಬಗೆಹರಿಸಿ ಒಂದು ಸ್ಟೋರಿ ಕೊಡ್ಬೇಕು, ಒಂದು ಕ್ಯಾಂಡಿಡೇಟ್ ಫೈನಲ್ ಮಾಡ್ಬೇಕು. ಸಮರ್ಥ ಅವ್ರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ ಮುನ್ನವೇ ನಾಮಪತ್ರ ಸಲ್ಲಿಸ್ತಾರೆ. ಅಂದ್ರೆ ಇದು ನಿಮ್ಮ ಕುಟುಂಬದಿಂದ ಹೈಕಮಾಂಡ್ಗೆ ಕೊಟ್ಟಂತ ಸಂದೇಶವ ಅಥವಾ ಇದು ನಮ್ಮ ಕೋಟೆ ಕಣ್ರಿ ಅಂತ ನೀವು ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಂಥದ್ದ ಅಥವಾ ನಿಮ್ಮ ಅತಿಯಾದ ಆತ್ಮವಿಶ್ವಾಸವ? ಹೌ ಡು ಯು ಲುಕ್ ಇನ್ ಟು ಇಟ್? ಇಟ್ ಇಸ್ ವೆರಿ ಸಿಂಪಲ್. ಈಗ ನಮಗೆ ಒಂದು ಒಳ್ಳೆ ಗಳಿಗೆ ಯಾವುದು, ಸಮಯ ಯಾವುದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಿಕಾಸ್ ಇದು ಮೂಢನಂಬಿಕೆ ಅಂತ ನಾನು ಯಾವತ್ತೂ ಹೇಳಲ್ಲ. ದಿಸ್ ಇಸ್ ಮೈ ಬಿಲೀಫ್, ಮೈ ಫೇತ್, ಮೈ ರಿಲಿಜನ್. ಹೌದಾ? ಸೊ ಈಗ ಸಮರ್ಥ ಅವ್ರದ್ದು ನಾವು ಎಲ್ಲ ಅಭಿಮಾನಿಗಳು, ಇಲ್ಲಿರುವಂತಹ ಮುಖಂಡರು ಕೂಡ ಸಾಕಷ್ಟು ಜನ ಅವ್ರ ಹೆಸರು ಶಾರ್ಟ್ ಲಿಸ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಇರೋದು ಸೋಮವಾರ. ಇಂಥ ಪರಿಸ್ಥಿತಿ ಸ್ಯಾಟರ್ಡೆ ಸಂಡೇ ನಾಮಿನೇಷನ್ ಫೈಲ್ ಮಾಡೋ ಹಾಗಿಲ್ಲ. ಸೊ ಉಳಿದಿರೋದು ಫ್ರೈಡೆ. ಇಷ್ಟು ದಿನಗಳಲ್ಲಿ ಸೋಮವಾರಕ್ಕಿಂತ ಫ್ರೈಡೆ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ವಿದೌಟ್ ಬಿ ಫಾರ್ಮ್ ಫ್ರೈಡೆ ಒಂದ್ ಸೆಟ್ ಫೈಲ್ ಮಾಡೋಣ. ಅದಾದ್ಮೇಲೆ ಡಿಸಿಷನ್ ತಗೊಂಡ್ಮೇಲೆ ವಿ ವಿಲ್ ಅಬೈಡ್ ಬೈ ದ ಅಬೈಡ್. ಟಿಕೆಟ್ ಸಿಗುತ್ತಾ ಇಲ್ಲ ಅದು ಸೆಕೆಂಡ್ ವರ್ಷನ್. ಅದಾದ್ಮೇಲೆ ಬಿ ಫಾರ್ಮ್ ಸಿಗುತ್ತೆ. AICC KPCC ಇದು ಏನು ಆದೇಶ ಇರುತ್ತೆ ಅದಕ್ಕೆ ಬದ್ಧವಾಗಿ ವಿ ವಿಲ್ ಫಾಲೋ ಇಟ್ ಅಂತ. ಓಕೆ. ಸಮರ್ಥ ಅವರು ರಾಜಕಾರಣಕ್ಕೆ ಬರಬೇಕು ಅಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಯಾವಾಗ ಕನ್ಸ್ಕೊಂಡಿದ್ರು? ಯಾವಾಗೂ ಕನ್ಸ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಇದು ರಾಜಕೀಯ, ನಾನು ಐ ಆಮ್ ಅ ವೆರಿ ಪರ್ಟಿಕ್ಯುಲರ್ ಆ್ಯಂಡ್ ವೆರಿ ಇಮೋಷ್ನಲ್ ಪರ್ಸನ್. ಬೇಸಿಕಲಿ ರಾಜಕೀಯ ಅನ್ನೋದು ಜನಸೇವೆಗೆ, ಆ ಒಂದು ಟೈಮ್ ಕೊಡಬೇಕು ಜನರಿಗೆ, ಆಮೇಲೆ ಪ್ಯಾಷನ್ ಇರಬೇಕು, ಆಮೇಲೆ ಯು ಶುಡ್ ಗಿವ್ ಯುವರ್ ಟೈಮ್. ಈಗ ನಾನು ಬರೀ ಸದನದಲ್ಲಿ ಕೂತ್ಕೊಂಡು ಕಳೆಯುವಂತಹ ಟೈಮ್ ಜೊತೆಗೆ ಅದರ ಪ್ರಿಪ್ರೇಷನ್ ಇರುತ್ತೆ. ಅದಕ್ಕಾಗಿ ರಾಜಕೀಯ ಒಂದು ಬಿಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅದಕ್ಕೆ ಪ್ರಿಪ್ರೇಷನ್ ಇರುತ್ತೆ. ಸೊ ಆ ಟೈಮ್ ಕೊಡಬೇಕು, ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಫಾರ್ ಸಮರ್ಥ ಆಲ್ಸೋ ಇಟ್ ಇಸ್ ನಾಟ್ ಲೈಕ್ ನೆಕ್ಸ್ಟ್ ನೀನೆ ಅಂತ ಹೇಳಿ ಬೈ ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲ ಇದು. ಅವರಿಗೆ ಆ ಇಂಟ್ರೆಸ್ಟ್ ಇರಬೇಕು, ಜನರು ಅದನ್ನ ಕೇಳಬೇಕು. ಈಗ ನಾವೇ ಸಮರ್ಥ ನಿಲ್ಲಿಸ್ತೀವಿ ಅಂದ್ರೆ
ಈಸಿಲಿ ಹೇಳೋರು ಬೇಡ ಅಂತ. ಯಾಕೆ ಸಮರ್ಥ Public will ನಿಲ್ಲಿಸ್ರಿ answer ಅಂತ ಅವ್ರು ಸಪೋರ್ಟ್ ಮಾಡಿದ್ರು, ಯಾಕಂದ್ರೆ ಆ ಗುಣಗಳನ್ನು ನೋಡಿದ್ದಾರೆ. ಅಪ್ಪಾಜಿ ಲಾಸ್ ಇಂದ ಆಗಿರುವಂತಹ ವಾಯ್ಡ್ ನ ಎಲ್ಲೋ ಸಮರ್ಥ ಅವರು ನಿಭಾಯಿಸ್ತಾರೆ ಅನ್ನೋ ವಿಶ್ವಾಸ ಜನರಲ್ ಆಗ್ಲೇ ಮೂಡಿದೆ. ಸೊ ಅದರಿಂದ ಈಗ ನಮ್ ಟೈಮ್ ನಲ್ಲೂ MP ಟಿಕೆಟ್ ಕೊಡುವಾಗ ಇಟ್ ವಾಸ್ ನಾಟ್ ಲೈಕ್ ನಮ್ಮ ಮನೆಯವರೇ ನಿಲ್ತಾರೆ ಅಂತ ಎಂದು ಮಲ್ಲಿಕಾರ್ಜುನ್ ಅವ್ರು ಹೇಳಿಲ್ಲ. ಜನರೇ ಸಮೀಕ್ಷೆ ಮಾಡಿದ್ಮೇಲೆ ಆಕ್ಟಿವ್ ಆಗಿದ್ದಾರೆ, ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾರೆ, ಜನಸಂಪರ್ಕ ಇಟ್ಕೊಂಡಿದ್ದಾರೆ. ಸೊ ಶಿ ವಿಲ್ ಗಿವ್ ಅ ಫ್ರೆಶ್ ಪರ್ಸ್ಪೆಕ್ಟಿವ್ ಟು ಪಾಲಿಟಿಕ್ಸ್, ಟುವರ್ಡ್ಸ್ ಸೋಷಿಯಲ್ ಸರ್ವಿಸ್, ಟುವರ್ಡ್ಸ್ ಪೊಲಿಟಿಕಲ್ ಸರ್ವಿಸ್ ಅಂತ ಬಂದಿರೋದು. ಸೇಮ್ ವೇ ನಾನು ಹೇಳೋದು ನಿಮಗೆ ಬಯಸ್ಡ್ ಅನ್ಸ್ಬೋದು ಸಮರ್ಥ ಬಗ್ಗೆ, ಬಟ್ ನಾನು ಫುಲ್ ಕನ್ವಿಕ್ಷನ್ ಇಂದ ಹೇಳ್ತಾ ಇರೋದು ಪೀಪಲ್ ರಿಯಲಿ ಐಡೆಂಟಿಫೈ, ಪಾರ್ಟಿ ವರ್ಕರ್ಸ್ ಐಡೆಂಟಿಫೈ ವಿತ್ ಸಮರ್ಥ. ಅದಕ್ಕೋಸ್ಕರ ಇವತ್ತು ಟಿಕೆಟ್ ಬಂದಿದೆ. ಡಾಕ್ಟರ್ ಪ್ರಭಾ ಅವರು ವೈದ್ಯಕೀಯ ವೃತ್ತಿಯನ್ನ ಆ ಶಿಸ್ತನ್ನ ನೋಡಿದಿರಿ, ಅದರ ಜೊತೆಗೆ ಈ ರಾಜಕಾರಣದ ತಂತ್ರ ಕುತಂತ್ರಗಳನ್ನು ನೋಡಿದಿರಿ. ಹೌ ಡು ಯು ಬ್ಯಾಲೆನ್ಸ್? ವೆನ್ ಡಿಡ್ ಯು ಲರ್ನ್ ದೋಸ್ ಟ್ರೇಟ್ಸ್? ಐ ಡೋಂಟ್ ವಾಂಟ್ ಟು ಲರ್ನ್ ಮೆನಿ ಥಿಂಗ್ಸ್ ಇನ್ ಪಾಲಿಟಿಕ್ಸ್. ಸಾಕಷ್ಟು ನನಗೆ ಕಲಿಯಕ್ಕೆ ಇಷ್ಟ ಇಲ್ಲ ಪಾಲಿಟಿಕ್ಸ್ನಲ್ಲಿ. ನನಗೆ ಜನಸೇವೆ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು, ಆಮೇಲೆ ಆದಷ್ಟು ಜನರಿಗೆ ಒಂದು ನಮ್ಮಿಂದ ಕೈಲಾದಷ್ಟು ಸಹಾಯ ಮಾಡಬೇಕು. ಸಮಾಜಗಳಿಗೆ ಬೇರೆ ಬೇರೆ ಸೆಕ್ಟರ್ಸ್ ಇರುತ್ತೆ, ಅಸೋಸಿಯೇಷನ್ಸ್ ಇರುತ್ತೆ, ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ವೆನ್ ಎವರ್ ಅ ಬಿಲ್ ಇಸ್ ಪಾಸ್ಡ್, ವೆನ್ ಎವರ್ ಸಮ್ ಲಾ ಇಸ್ ಪಾಸ್ಡ್, ಇಟ್ ಈಸ್ ಅಫೆಕ್ಟಿಂಗ್ ಅವರ್ ಬಿಸ್ನೆಸ್ ಕಮ್ಯುನಿಟಿ, ಅವರ್ ಬ್ಯಾಂಕಿಂಗ್ ಕಮ್ಯುನಿಟಿ, ಅವರ್ MSME ಸೆಕ್ಟರ್ಸ್. ಸೊ ಅವ್ರುಗಳು ಬರ್ತಾರೆ ನನ್ನ ಹತ್ರ, ಅವರ್ ಅಗ್ರಿಕಲ್ಚರ್ ಸೆಕ್ಟರ್ಸ್, ಅರೆಕಾ ಗ್ರೋವರ್ಸ್, ಅವರ ಸಮಸ್ಯೆಗಳಿರುತ್ತೆ. ಸೊ ಅದು ಬಂದಾಗ ಐ ಆಮ್ ರೆಪ್ರೆಸೆಂಟಿಂಗ್ ದೆಮ್. ಇದ್ರ ಜೊತೆಗೆ ಕೆಲವು ವಿಷಯಗಳು ರಾಜಕಾರಣದಲ್ಲಿ ಇಷ್ಟ ಆಗಲ್ಲ. ಸೊ ಅಂಥದನ್ನ ಬದಿಗೊತ್ತಿ ಫೋಕಸ್ ಮಾಡಿಕೊಂಡು ಯಾವ ರೀತಿ ರಾಜಕಾರಣದ ಬಗ್ಗೆ ಜನರಲ್ಲಿ ವಿಶ್ವಾಸ ಇರಬೇಕು, ರೆಸ್ಪಾನ್ಸಿಬಲ್ ವೋಟರ್. ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ಯು, ಯಾವುದು ರಾಜಕಾರಣದಲ್ಲಿ ನಿಮ್ಗೆ ಇಷ್ಟ ಆಗಲ್ಲ, ಜನರು ಯಾವುದಕ್ಕೆ ತಲೆ ಕೊಡಬಾರದು, ಮತದಾರರು ಯಾವುದನ್ನ ಪರಿಗಣನೆ ತೆಗೆದುಕೊಳ್ಬಾರದು ಅಂತ ತಾವು ಹೇಳ್ತೀವಿ? ಆಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗಲ್ಲ? ರಾಜಕೀಯದಲ್ಲಿ ಏನು ಇಷ್ಟ ಆಗಲ್ಲ ಅಂದರೆ ಕರಪ್ಷನ್ ಇಷ್ಟ ಆಗಲ್ಲ. ಡೆಫಿನೆಟ್ಲಿ ಕರಪ್ಷನ್ ಇಷ್ಟ ಆಗಲ್ಲ. ಜನರಿಗೆ ದೇ ಆರ್ ಆಲ್ ಟ್ಯಾಕ್ಸ್ ಪೇಯರ್ಸ್, ಇಟ್ ಈಸ್ ದೇರ್ ಮನಿ. ಸೊ ಅದನ್ನು ನಾವು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಟುವರ್ಡ್ಸ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್, ಟುವರ್ಡ್ಸ್ ಸೋಷಿಯಲ್ ಜಸ್ಟಿಸ್, ಟುವರ್ಡ್ಸ್ ಎಜುಕೇಷನ್, ಹೆಲ್ತ್. ಸೊ ಈ ರೀತಿ ಸೇವೆಗಳನ್ನು ಬದ್ಧವಾಗಿ, ಸೊ ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್, ದಟ್ ಈಸ್ ವಾಟ್ ಐ ವುಡ್ ಪ್ರಿಫರ್. ಓಕೆ, ತಾವು ಆಗಲೇ ಹೇಳಿದೆ ನಾನು, ಸಂಸದೆ ಮತ್ತು ಪಕ್ಷದ ಸಂಘಟನೆ ಒಂದು ಆಧಾರ ಸ್ತಂಭ, ಜೊತೆಗೆ ನೀವೀಗ ಒಂದು ಚುನಾವಣೆಯ ಎಲ್ಲ ಜವಾಬ್ದಾರಿಯನ್ನು ಕೂಡ ವಹಿಸ್ಕೊಳ್ಬೇಕಂತ ಅನಿವಾರ್ಯತೆ ಇರುವಾಗ ಹಾಗೆ ಎಲ್ಲದಕ್ಕೂ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ನೀವು ಜನರಿಗೆ ಟೈಮ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಆಮೇಲೆ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕಿ ಕೂಡ ತಾವು. ಇದಕ್ಕೆ ಒಂದು ಈಗ ನಾನು 1.5 ವರ್ಷ ಆಗಿದೆ. 1.5 ವರ್ಷದಲ್ಲಿ ಐ ಆಮ್ ಆಲ್ಸೋ ಟ್ರೈಂಗ್ ಟು ಬ್ಯಾಲೆನ್ಸ್ ಲೈಕ್ ಅ ಟ್ರಪೀಸ್ ಆರ್ಟಿಸ್ಟ್. ಹೌದ್ರಾ? ಸೊ ಮಲ್ಟಿಪಲ್ ರೋಲ್ಸ್ ಆಸ್ ವಿಮೆನ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ಇದ್ರ ಜೊತೆಗೆ ಒಂದು ಆಫೀಸ್ ಟೀಮ್ ಇದೆ. ಎಲ್ಲದಕ್ಕೂ ಎಲ್ಲ ಸಮಸ್ಯೆಗೂ ಖುದ್ದಾಗಿ MP MLA ಅವರೇ ಇರಬೇಕು ಅಂತ ಇಲ್ಲ. ಒಂದು ಒಳ್ಳೆ ಟೀಮ್ ಆಫೀಸ್ನಲ್ಲಿದ್ದರೆ ಯಾರು ಎಫಿಷಿಯೆಂಟ್ ಆಗಿ ಪೀಪಲ್ಸ್ ಇಶ್ಯೂಸ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಸಾಕಷ್ಟು ಭಾರ ಕಡಿಮೆ ಆಗುತ್ತೆ. ಆಮೇಲೆ ಎಲ್ಲ ಹಂತದಲ್ಲಿ ಅಧಿಕಾರ ಚೆನ್ನಾಗಿರ್ಬೇಕು. ನಮ್ಮ ಪಂಚಾಯತ್ ಸಮಸ್ಯೆಗಳು ಅದನ್ನ ತಗೊಂಡು ಇಲ್ಲಿ ಬರೋದು, ಅಥವಾ ಕಾರ್ಪೊರೇಟರ್ ಲಿಮಿಟ್ನಲ್ಲಿರೋ ಸಮಸ್ಯೆನ MLA ತರೋದು ಅಥವಾ MP ತರೋದು, ಅದು ಆಗ್ಬಿಡ್ದು. ಸೊ ಅದನ್ನ ಐ ಥಿಂಕ್ ಸರ್ವಿಸಸ್ ಶುಡ್ ಗೆಟ್ ಸೊಲ್ಯೂಷನ್ ಶುಡ್ ಬಿ ಫೌಂಡ್ ಅಟ್ ದಟ್ ಸರ್ವಿಸ್ ಲಿಮಿಟ್ಸ್ ಅಂತ ನಾನು ಹೇಳೋದು. ಸೊ ಅದು ಆದಾಗ ನಮ್ಮ ಜವಾಬ್ದಾರಿ ಕಡಿಮೆ ಆಗುತ್ತೆ. ಜೊತೆಗೆ ಒಂದು ಶೆಡ್ಯೂಲ್ ಹಾಕೊಂಡಿದೀವಿ, ನಮ್ಮ ಅಸೋಸಿಯೇಷನ್ ಕಮಿಟ್ಮೆಂಟ್ಸ್ನ ಒಂದೊಂದು ಡೇಸ್ ಮಾಡಿಕೊಂಡು ಅಲ್ಲಿ ವಿಸಿಟ್ ಮಾಡೋದು. ಜೊತೆಗೆ ನಮ್ಮ SSK ಟ್ರಸ್ಟ್ ಅಂತ ಮಾಡಿದ್ದೀವಿ, ಸೋಷಿಯಲ್ ಸರ್ವಿಸು, ಹೆಲ್ತ್ ಸರ್ವಿಸು. ಸೊ ಅದರದ್ದು ಕೂಡ ರೆಗ್ಯುಲರ್ ಆಗಿ ಮೀಟಿಂಗ್ಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಎವ್ರಿ ಮಂತ್ ಐ ಟೇಕ್ ಫೀಡ್ಬ್ಯಾಕ್. ಏನೇನು ಕ್ಯಾಂಪ್ಸ್ ಆಗ್ತಾ ಇದೆ, ಯಾವ ಸಮಾಜ ಕಮ್ಯುನಿಟಿ ರೀಚ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಡೆಲ್ಲಿ ವರ್ಕ್ ಇರುತ್ತೆ. ಆಮೇಲೆ ಇಲ್ಲಿ 8 ಕ್ಷೇತ್ರದಲ್ಲಿ ಓಡಾಡೋ ಅಂತ ಇದೆ, ಸಾವಿರಾರು ಹಳ್ಳಿಗಳಿವೆ. ಸೊ ಜನರಿಗೂ ಅದನ್ನೇ ಐ ಟ್ರೈ ಮೈ ಬೆಸ್ಟ್ ಟು ಟೆಲ್, ಸಿಗೋದಿಲ್ಲ ಬರೋದಿಲ್ಲ ಅಂತ ಹೇಳ್ಬೇಡ್ರಿ. ಇಷ್ಟೆಲ್ಲ ಕಮಿಟ್ಮೆಂಟ್ಸ್ ನನಗೆ I am trying to give a very honest service and represent your voice in Delhi. Correct. ನೀವು ದಾವಣಗೆರೆಯ ಧ್ವನಿ ಆಗ್ಬೇಕಾಗಿದೆ ಅಲ್ಲಿ. ಕರೆಕ್ಟ್. ವೈದ್ಯಕೀಯ ವೃತ್ತಿ ಅನ್ನೋದು ಎಷ್ಟೋ ಜನರಿಗೆ ಗಗನ ಕುಸುಮ.
ಹ್ಮ್. ಅಂದ್ರೆ ಅದು ಸಿಗೋದೇ ಇಲ್ಲ. ಆದ್ರೆ ಅಂತ ವೃತ್ತಿಯಲ್ಲಿ ಹ್ಮ್. ನೀವು ಯಶಸ್ಸನ್ನ ಗಳಿಸಿ ರಾಜಕೀಯ ವೃತ್ತಿಗೆ ಬಂದಾಗ ಏನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ವೈದ್ಯಕೀಯ ವೃತ್ತಿಯನ್ನ? ಈವನ್ ನಾನು ಐ ಆಮ್ ಅ ಡೆಂಟಿಸ್ಟ್, Yeah. ಬಿ ಡಿ ಎಸ್ ಮಾಡಿರೋದು. ಸೊ Yeah. ಅವಾಗೂ ಕೂಡ ನಮಗೆ ಬಿ ಡಿ ಎಸ್ ಮಾಡುವಾಗ ಕಮ್ಯುನಿಟಿ ಡೆಂಟಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಹಾ. ವೆರಿನ್ ಯು ಬ್ರಿಂಗ್ ಓರಲ್ ಹೆಲ್ತ್ ಸರ್ವಿಸಸ್. ನಮ್ಮ ಬಾಯಿ ಮತ್ತು ಹಲ್ಲಿನ ಒಂದು ಆರೋಗ್ಯದ ಸಮಸ್ಯೆಗಳನ್ನು ನಾವು ಜನರಲ್ಲಿ ಹೌ ಟು ಇಂಪ್ರೂವ್ ದ Correct. ಹೆಲ್ತ್ ಆಫ್ Yeah. ಪಬ್ಲಿಕ್ Dental health, ಅನ್ನೋದು ಹಾ. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಇತ್ತು ಅವಾಗ ಕೂಡ. ಸೊ ಎಲ್ಲೋ ಒಂದು ಕಡೆ ಕಮ್ಯುನಿಟಿ ಎಂಗೇಜ್ಮೆಂಟು, ಸೋಷಿಯಲ್ ಎಂಗೇಜ್ಮೆಂಟ್ ಅನ್ನೋದು ಬಂದಿದೆ. ಸೊ ಅದನ್ನ ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಮೈ ಲೈಫ್ ಅಂಡ್ ಮೈ ಸರ್ವಿಸಸ್ ಅಂತ ನನಗೆ ಅನ್ಸುತ್ತೆ. ಬಟ್ ಹೊಸ ಒಂದು ಡೆಸಿಗ್ನೇಷನ್ ಕೊಟ್ಟು ಮಾಡೋ ರೀತಿ ಆಗಿದೆ ಆಸ್ ಎನ್ MP. ವಿದೌಟ್ ದ್ಯಾಟ್ ಆಲ್ಸೋ ಸಾಕಷ್ಟು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈಗ ಹೊಸದು 2 ವರ್ಷದಿಂದ ಆಗಿರೋದಷ್ಟೇ. ನೀವು ಫಸ್ಟ್ ಟೈಮ್ MP ಆದಾಗ ಒಂದಿಷ್ಟು ಭರವಸೆಗಳನ್ನ ಕೊಟ್ಟಿರ್ತೀರಿ, ಇನ್ನೂ ಕೂಡ ಬಹಳಷ್ಟು ಸಮಯ ಇದೆ. ಈಗ ಯಾವೆಲ್ಲ ಆಶಯಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಿದೆ ಮತ್ತೆ ಇನ್ನೂ ಸಾಧಿಸ್ಲಿಕ್ಕಿದೆ ಇಲ್ಲಿಯ ವೋಟರ್ಸ್ಗೆ ಏನ್ ಹೇಳ್ತೀರಿ? ನಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಏನು ಹೇಳಿದ್ವಿ ಅಂದರೆ, ಒಂದು ಎಂಪ್ಲಾಯ್ಮೆಂಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ವು ಯೂತ್ನಲ್ಲಿ. ಎಲ್ಲಿ ಹೋದ್ರು ಅದೇ ಹೇಳ್ತಾ ಇದ್ರು, IT-BT ಕಂಪ್ನಿ ಬೇಕು, ಡಿಗ್ರಿ ಆಗಿದೆ, ಬೇರೆ ಕಡೆ ಹೋಗಬೇಕು ಕೆಲಸಕ್ಕೆ ಅಂತ. ಸೊ ಅದಕ್ಕೋಸ್ಕರ ಒಂದು ನಾವು ಕ್ಯೂ ಸ್ಪೈಡರ್ಸ್ ಅಂತ ಸಂಸ್ಥೆನ ಒಡಂಬಡಿಕೆ ಮಾಡಿಕೊಂಡು ಥ್ರೂ ದ CSR ಇನಿಷಿಯೇಟಿವ್ ನಾವು ಸುಮಾರು 1800 ಸ್ಟೂಡೆಂಟ್ಸಿಗೆ ಫ್ರೀಯಾಗಿ 3 months ಅವರನ್ನ ಟ್ರೈನ್ ಮಾಡಿದ್ವಿ, ಸ್ಕಿಲ್ಲಿಂಗ್. ಸೊ ದಟ್ ವಿ ಆ್ಯಕ್ಟ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್. ಸೊ ಇವರಿಗೆ ಆ ಟ್ರೈನಿಂಗ್ ಕೊಟ್ಬಿಟ್ಟು ಅವರನ್ನ ಸುಮಾರು ಕಂಪನೀಸಿಗೆ ಅವರನ್ನ ಎನ್ರೋಲ್ ಮಾಡಿದ್ರು. ಸೊ ಜಾಬ್ಸ್ ಸೀಕ್ ಮಾಡಲಿಕ್ಕೆ ಅದು ಒಂದು ಒಳ್ಳೆ ಪ್ರೋಗ್ರಾಮ್ ಆಯಿತು. ಇದರ ಜೊತೆಗೆ ನೀಟ್ CET ಕೌನ್ಸಿಲಿಂಗ್ ಅದು ಎಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾ ಇರಲಿಲ್ಲ. ನಾನೀಗ ಗೌರ್ಮೆಂಟಿಂದ ಅಧಿಕೃತವಾಗಿ ಆದೇಶ ಬರೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಕಳೆದ ವರ್ಷ. ಸೊ ಆವಾಗಲೇ ನಾವು ನಮ್ಮ ಪ್ರೈವೇಟ್ ಕಾಲೇಜಸ್ ಅಸೋಸಿಯೇಷನ್ ಅವ್ರ ಜೊತೆ ಮೀಟಿಂಗ್ ಮಾಡ್ಕೊಂಡು ಅದಕ್ಕೆ ಹೇಳ್ತಾ ಇರೋದು, ಎಲ್ಲ ಕಡೆ PPP ಮಾಡೆಲ್ ವಿಲ್ ವರ್ಕ್ ವೆರಿ ವೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಈಗ ಪ್ರೈವೇಟ್ ಕಾಲೇಜಸ್ನ ಇನ್ಸ್ಟಿಟ್ಯೂಷನ್ಸ್ನ ಅವ್ರ ಜೊತೆ ಮೀಟ್ ಮಾಡಿಕೊಂಡು ಅವರಿಗೆ ಥ್ರೂ ಇದು ಒಂದು ಸ್ಮಾರ್ಟ್ ಬೋರ್ಡ್ ಹಾಕಿ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ಅವರ ಅಕಾಡೆಮಿಕ್ ಕರಿಕ್ಯುಲಮ್ನಲ್ಲೇ ಡ್ಯೂರಿಂಗ್ ದ ಸ್ಕೂಲ್ ಅವರ್ಸೇ ಆನ್ಲೈನ್ ಕ್ಲಾಸಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ಸೋ ಸಕ್ಸಸ್ಫುಲ್. ಇದರ ಜೊತೆಗೆ ಈಗ IAS, ಸಿವಿಲ್ ಸರ್ವಿಸಸ್ಗೆ, ಬ್ಯಾಂಕಿಂಗ್ ಸೆಕ್ಟರಿಗೆ, KSಗೆ ಕೋಚಿಂಗ್ ಶುರು ಮಾಡಿದ್ದೀವಿ, ಅದು ಫ್ರೀಯಾಗಿ. ಆಲ್ ಓವರ್ ಮೈ ಪಾರ್ಲಿಮೆಂಟ್ರಿ ಇದು ರೀಚು 8 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಎಕ್ಸಾಮ್ಸ್ ಮಾಡಿಬಿಟ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಮಾರು ಮೋರ್ ದೆನ್ 150 ಸ್ಟೂಡೆಂಟ್ಸಿಗೆ ಫ್ರೀಯಾಗಿ ನಾವು IAS ಸಿವಿಲ್ ಕೋಚಿಂಗ್ ಮಾಡ್ತಾ ಇದ್ವಿ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ. ಸೊ ದಿಸ್ ಇಸ್ ಆಲ್ಸೋ ಅ ಪಾರ್ಟ್ನರ್ಶಿಪ್. ನಮ್ಮ SSK ಟ್ರಸ್ಟ್ ಇಸ್ ಡೂಯಿಂಗ್ ಆಲ್ ದ ಫಂಡಿಂಗ್, ಸ್ಟೂಡೆಂಟ್ಸ್ ಇನ್ ದ ಫೀಸು. ಆಮೇಲೆ ದಾವಣಗೆರೆ ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದೆ, IAS ಬಾಬಾ ಅವರು ಕೋಚ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಸಾಕಷ್ಟು ಕ್ಲೆನ್ಲಿನೆಸ್ ಡ್ರೈವ್ಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ಇಸ್ ಮೋರ್ ಲೈಕ್ ಪೀಪಲ್ಸ್ ಪಾರ್ಟಿಸಿಪೇಷನ್, ಒಂದು ಮೂವ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ. ಆಮೇಲೆ ಅದ್ರ ಜೊತೆಗೆ ಹೆಲ್ತ್ ಸರ್ವಿಸಸ್ಸು, ನಮ್ಮ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ, ಸೊ ಇದನ್ನು ರೀಚ್ ಮಾಡಲಿಕ್ಕೆ. ಆ್ಯಂಡ್ SH25 ಸ್ಟೇಟ್ ಹೈವೇ 25 ಅಪ್ಗ್ರೇಡೇಷನ್ಗೋಸ್ಕರ ಮಿನಿಸ್ಟರ್ಸ್ನ ಮಾತಾಡ್ತಾ ಇದ್ದೀವಿ. ಅದು ಭಾಳ ಜನರ ಬೇಡಿಕೆ ಇದೆ, ಅದನ್ನ ನ್ಯಾಷನಲ್ ಹೈವೇ ಮಾಡ್ರಿ ಅಂತ. ಸೊ ಈ ರೀತಿ ರೈಲ್ವೇಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ IT-BT ದಾವಣಗೆರೆಗೆ ಬರಬೇಕು ಅಂತ ಅದನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ STPI ಸೆಂಟರ್ ಅವ್ರಿಗೂ ಕೂಡ 2 ಎಕರೆ ಜಾಗ ಕೊಟ್ಟಿದ್ದೀವಿ. ಇಲ್ಲಿ ನೀವು ಎಕ್ಸ್ಪ್ಯಾನ್ಷನ್ ತಗೊಳ್ಳಿ, ಕಂಪನೀಸ್ ಬಂದು ಇಲ್ಲಿ ವರ್ಕ್ ಮಾಡಲಿ ಅಂತ. ಸೊ ಸಾಕಷ್ಟು ವಿಚಾರಗಳಿದೆ. ಸೊ ಆದ್ರಿಂದ ದಿಸ್ ಇಸ್ ವಾಟ್ ವಿ ಆರ್ ವರ್ಕಿಂಗ್ ಅಟ್. ನಮ್ಮ ವೋಟರ್ಸಿಗೆ, ಜನತೆಗೆ ಹೇಳೋದು ಅಂದರೆ IT-BT ಕಂಪ್ನಿ ಬಹಳ ಬೇಡಿಕೆ ಇದೆ ಅವರಿಗೆ ದಾವಣಗೆರೆನಲ್ಲಿ. ಸೊ ಅದನ್ನ ನಾವು ಪ್ರಯತ್ನ ಮಾಡ್ತಾ ಇದೀವಿ, ಬೋತ್ ಅಟ್ ಸ್ಟೇಟ್ ಅಂಡ್ ಸೆಂಟರ್. ಅಂದ್ರೆ ಬಹಳಷ್ಟು ಸವಾಲುಗಳನ್ನ ಎದುರಿಸ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ಇಷ್ಟು ದೀರ್ಘಕಾಲ ನಿಮ್ಮದೇ ಆದಂತ ಒಂದು ಅಧಿಕಾರದಲ್ಲಿ ಇದೆ, ನೀವು ಅಧಿಕಾರ ಸಿಕ್ಕಿದೆ ನಿಮ್ಗೆ, ಆದ್ರೂ ಕೂಡ ನೀವು ಅಂದ್ಕೊಂಡಂತ ಸುಂದರ ದಾವಣಗೆರೆನ ಮಾಡ್ಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಅನ್ನೋ ಕೊರಗೇನಾದ್ರೂ ಇದೆಯಾ? ಇಲ್ಲ, ಈಗ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಇಲ್ಲ ಇಲ್ಲ, ಆದ್ರೆ ಹೆಸರಿಗೆ ಮಾತ್ರ ಇದೆ, ಮೂಲಭೂತ ಸೌಕರ್ಯಗಳು ಇನ್ನೂ ಕೂಡ ಚೆನ್ನಾಗಿ ಆಗ್ಬೇಕಾಗಿದೆ ಅನ್ನೋ ಒಂದು ಕೂಗಿದೆ. ಅದಕ್ಕೆ ನಿಮ್ಮಿಂದ ನೇರ ಉತ್ತರ.
ಅಲ್ಲ, ನೀವು ದಾವಣಗೆರೆಯಲ್ಲಿ ಓಡಾಡಿದ್ರೆ ನೀವು ಆ ಪ್ರಶ್ನೆನೇ ಅಲ್ಲ, ಕೇಳಲ್ಲ. ದಾವಣಗೆರೆ ಜನ ಹೇಳಿರೋದನ್ನ ದಾವಣಗೆರೆ ಜನ ಇರೋದು ಅದು 1% ಮಾತಾಡ್ತಾ ಇದ್ದಾರೆ, ಅವ್ರ ನರೇಟಿವ್ ನೀವು ತಗೋಬೇಡ್ರಿ. ಇಲ್ಲಿರುವಂತಹ ಸಿಮೆಂಟ್ ರೋಡ್ಸ್ ನೋಡ್ರಿ, ಧೂಳು ಮುಕ್ತ ನಗರ ಅಂತ ದಾವಣಗೆರೆಗೆ ಹೇಳ್ತಾರೆ. ಆಶ್ರಯ ಮನೆಗಳು, ಇಟ್ಸ್ ಡೆವಲಪ್ಮೆಂಟ್ ಇಸ್ ಸಮಗ್ರ ಅಭಿವೃದ್ಧಿ ಆಗ್ಬೇಕು. ಪ್ರತಿಯೊಂದು ಕ್ಲಾಸ್ ಇಂದು ಡೆವಲಪ್ಮೆಂಟ್ ಆಗ್ಬೇಕು. ನೀಡ್ಸ್ ಬೇರೆ ಇರುತ್ತೆ. ಆಶ್ರಯ ಮನೆಗಳು 15,000 ಕಟ್ಟಿರೋದು, ಅದರ ಜೊತೆಗೆ ಎಲ್ಲ ಸಿಮೆಂಟ್ ರೋಡ್ಸು, ಜರ್ಮನ್ ಮಾದರಿ ಸರ್ಕಲ್ಗಳು, ಸ್ಟೇಡಿಯಂಸ್ಗಳು. ಈಗ ಬೇರೆ ಸ್ಟೇಟ್ ನಲ್ಲಿರೋರು, ನಾನು ಬೇರೆ ಸ್ಟೇಟ್ ನಲ್ಲಿರೋರು ಅಪ್ರಿಶಿಯೇಟ್ ಮಾಡ್ತಾರೆ, ನಮ್ಮವ್ರಿಗೆ ಕಾಣಿಸ್ತಾ ಇಲ್ಲ. ದೇ ಆರ್ ಹೋಲ್ಡಿಂಗ್ ಅ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂಡ್ ಲುಕಿಂಗ್ ಎಟ್ ಇಟ್. ಹೌದಾ, ಒಂದ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇಟ್ಕೊಂಡು ನೋಡಿದ್ರೆ ಹೈಲೈಟ್ ಆಗುತ್ತೆ ಸಣ್ಣ ಸಣ್ಣ ವಿಚಾರ. ದೀಪದ ಬುಡ ಕತ್ಲು ಅಂತೀರಿ. ಹಂಗಂತ ನಾನೇನು ಮರೆಮಾಚ್ಲಿಕ್ಕೆ ಹೇಳ್ತಾ ಇಲ್ಲ, ವಾಸ್ತವ ಸ್ಥಿತಿ ಹೇಳ್ತಾ ಇದ್ದೀನಿ. ಬೇರೆ ನಮ್ಮ ಬ್ಯಾಚ್ ಮೇಟ್ಸ್ ಇದಾರೆ, ಇಲ್ಲಿ ಓದಿರೋರು, ವಿದೇಶದಲ್ಲಿರೋರು, ಈ ವಿದೇಶದಲ್ಲಿ ಸೆಟ್ಲ್ ಆಗಿರೋರು ಇಲ್ಲಿ ಬಂದಾಗ ಅವ್ರು ಹೇಳೋದ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನ್ ಡೆವಲಪ್ಮೆಂಟ್ ಆಗಿದೆ ಅಂತ. ಇದ್ರ ಜೊತೆಗೆ ITBT ಕಂಪ್ನಿದು ಒಂದು ಕೊರತೆ ಇದೆ, ಅದನ್ನ ಮಾಡ್ಬೇಕಾಗಿದೆ. ಓಕೆ, ಏಪ್ರಿಲ್ 9 ಮತ್ತು ಮೇ 4 ಈ 2 ದಿನಾಂಕಗಳು ನಿಮ್ಗೆ ಈಗ ಹೇಗೆ ಅನ್ನಿಸ್ತಾ ಇದೆ? ಹೆದರಿಕೆ ಇದೆಯಾ, ಸವಾಲ್ ಇದೆಯಾ, ಅಥವಾ ತುಂಬಾ ಖುಷಿಯಾಗಿದೆಯಾ, ಅಥವಾ ಜವಾಬ್ದಾರಿಯನ್ನ ಜಾಸ್ತಿ ಮಾಡುವಂತ ದಿನಾಂಕಗಳು ಅಂದ್ಕೊಂಡಿದ್ದೀರಾ? ಕುಡ್ ಯು ಎಲಾಬ್ರೇಟ್? ಸಿ, ಮೈ ಪರ್ಸ್ಪೆಕ್ಟಿವ್ ಇಸ್ ಎಲೆಕ್ಷನ್ ಮಾಡಬೇಕು, ಒಳ್ಳೆ ಎಲೆಕ್ಷನ್ ಮಾಡಬೇಕು, ಗಿವ್ ಯು 100% ಡ್ಯೂರಿಂಗ್ ಎಲೆಕ್ಷನ್. ಅದಾದ್ಮೇಲೆ ರಿಸಲ್ಟ್ ಬರೋದು, ವೋಟ್ ಹಾಕೋದು ಮತದಾರರ ಒಂದು ಪ್ರಜ್ಞೆ. ಹೌದ್ರಾ, ನಾವ್ ಅದಕ್ಕೆ ಪ್ರಜ್ಞಾವಂತ ಮತ ಬಾಂಧವರು ಅಂತ ಹೇಳ್ತೀವಿ. ಪಾಲಿಗೆ ಬಂದಿರೋದು ಪಂಚಾಮೃತ. ಹೌದ್ರಾ, ಸೊ ಹಾಗಾಗಿ ನಮ್ಮ ಪ್ರಯತ್ನ 100ಕ್ಕೆ 100 ಇರುತ್ತೆ. ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ, ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅಪ್ಪಾಜಿಯವರ ಆಶೀರ್ವಾದ ಇದೆ, ಜನರು ಅದನ್ನ ನೋಡ್ತಾ ಇದ್ದಾರೆ, ನಾವು ಮಾಡ್ತಾ ಇರೋಂಥ ಕೆಲಸಗಳು. ಅದರಿಂದ ದಟ್ ಏಪ್ರಿಲ್ 9th ಆ್ಯಂಡ್ ಮೇ 4th ಇದನ್ನ ಸಾಕಷ್ಟು ಸಲ ಎದುರಿಸಿದೀವಿ. ಎದುರಿಸಿ ಅವಾಗ ಅದು ಐ ಥಿಂಕ್ ಒಳ್ಳೆ ಕೆಲಸ ಮಾಡಿದೀವಿ, ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಆತ್ಮವಿಶ್ವಾಸದಿಂದ ಇರ್ತೀವಿ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತುಗಳನ್ನು ಗಮನಿಸಿದ್ರೆ ಬಹಳ ತಾಳ್ಮೆಯಿಂದ, ನಾಯಕತ್ವದ ಗುಣಗಳಿಂದ ಕೂಡಿದ ಮಾತುಗಳನ್ನು ಆಡಿದ್ದಾರೆ ಅಂತ ಅನಿಸುತ್ತೆ. ವಾಸ್ತವದಲ್ಲಿ ಮುಂದಿನ ದಿನಗಳಲ್ಲಿ ಅವರ ಪುತ್ರ ಇತಿಹಾಸ ನಿರ್ಮಿಸ್ತಾರೋ, ಅವರ ಕುಟುಂಬ ಇತಿಹಾಸ ನಿರ್ಮಿಸತ್ತೋ, ಅಥವಾ ಅಭಿವೃದ್ಧಿ ವಿಚಾರವಾಗಿ ಮತ್ತಷ್ಟು ದಾಪುಗಳು ಹಾಕ್ತಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಕುತೂಹಲದಿಂದನೇ ಕೂಡಿದೆ. ಅದಕ್ಕೆ ಕಾರಣಕರ್ತರು ನೀವು. ಹಾಗಾಗಿ ಪ್ರಜ್ಞಾವಂತಿಕೆಯಿಂದ, ಪ್ರಬುದ್ಧತೆಯಿಂದ ನೀವು ಮತದಾನ ಮಾಡಿ ಅನ್ನೋದಷ್ಟೇ ಅಶ್ವವೇಗ ನ್ಯೂಸ್ನ ಆಶಯ ಮತ್ತು ಕಳಕಳಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.